ಮಾಡ್ತಾ ಇರುವಂತ ಕಿಡಿಗೇಡಿಗಳ ಕೆಲಸ, ರೌಡಿಸಮ್, ರೋಲ್ ಕಾಲ್ ಇವೆಲ್ಲ ನಿಲ್ಸಿ ನಾಡಲ್ಲಿರುವಂತ ಕನ್ನಡಿಗರಿಗೆ ಗೌರವ ಕೊಟ್ಟು ನಾಡಲ್ಲಿರುವಂತ ಕನ್ನಡಿಗರನ್ನ ಬೆಳೆಸುವಂತ ಕೆಲಸ ಮಾಡಿದ್ರೆ ತುಳಿದಿರ ಸಾಕಷ್ಟೇ. ಅವ್ರು ಅದನ್ನೇ ಅಲ್ವಾ ಮಾಡ್ಕೊಂಡ್ ಬಂದಿದ್ದು, ಕನ್ನಡ ಬಿಕಾಸ್ ನಾನು ಶಾಲೆ ದಿವಸದಿಂದ ಅವ್ರನ್ನ ನೋಡ್ಕೊಂಡ್ ಬಂದಿರೋದು ಸರ್. ನಮ್ ಶಾಲೆ ದಿವಸದಲ್ಲಿ ಮತ್ತೆ ಆನೇಕಲ್ ಭಾಗದಲ್ಲಿ ಅವ್ರು ಏನಾದ್ರು ಒಂದು ಕಾರ್ಯಕ್ರಮ ಬಂದ್ರೆ ಅವ್ರು ಒಂದು ಕುಂಕುಮ ನೋಡಿ ಐಡೆಂಟಿಫೈ ಮಾಡಿ ನಾವು ಹೋಗ್ತಾ ಇದ್ರಿ. ಅಷ್ಟು ನನ್ನ ಅಭಿಮಾನಿ ಅವ್ರಿಗೆ, ನಾರಾಯಣ್ ಗೌಡ್ರಿಗೆ. ಚಿಕ್ಕ ವಯಸ್ಸಿಂದಾನೆ ಅದೆಲ್ಲರಿಗೂ ಗೊತ್ತಿದೆ. ಕರವೇ ಅಂದ್ರೆ ಕನ್ನಡ ಹೋರಾಟಗಾರರಂದ್ರೆ ನಾರಾಯಣ್ ಗೌಡ್ರು ಅನ್ನೋಷ್ಟು ಹೆಮ್ಮೆ ನನಗೆ. ಬಟ್ ಎಲ್ಲೋ ಒಂದ್ ಕಡೆ ಇತ್ತೀಚಿನ ದಿನದಲ್ಲಿ ಆ ಕರವೇನ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೊತೆಲಿರುವಂತವ್ರು. ಅವ್ರು ಮಾಡ್ತಾ ಇರುವಂತ ಅವಿವೇಕತನ ಕೆಲ್ಸಕ್ಕೆ ಅದು ಕರವೆಗೆ ಇಂಪ್ಯಾಕ್ಟ್ ಆಗ್ತದೆ. ನಾರಾಯಣ್ ಗೌಡ್ರಣ್ಣಗೂ ಒಂದು ಕೆಟ್ಟ ಹೆಸರು ಬರುವಂತದ್ದು, ಸಂಘಟನೆ ಜಗಳ ಬರುವಂತದ್ದು, ಅವರಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತದ್ದು ನೋಡಿದಿರಲ್ಲ. ಸಂಘಟನೆ ಬೇರೆ ಸಂಘಟನೆ, ಈ ಸಂಘಟನೆ ಅವ್ರು ಹೆಂಗ್ ಕಮೆಂಟ್ಸ್ ಹಾಕೊಳ್ತಾರೆ ಅಂತ ಹೇಳಿದ್ರೆ, ಕನ್ನಡ ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ. ನಾರಾಯಣ್ ಗೌಡ್ರು ಇರೋರ್ಗು ಮಾತ್ರ ಕರವೆಗೊಂದು ಗೌರವ, ಒಂದು ಗತ್ತು. ನಾರಾಯಣ್ ಗೌಡ್ರು ಇರೋರ್ಗು ಮಾತ್ರ ಅವ್ರಿಲ್ಲ ಅಂದ್ರೆ ಈ ಕರವೇ ಸಂಘಟನೆನೇ ಇಲ್ಲ ನೋಡ್ಕೊಳ್ಳಿ. ಅಂಡ್ ನಾರಾಯಣ್ ಗೌಡ್ರ ಅಣ್ಣ ಇರೋರ್ಗು ಮಾತ್ರ ಕರವೇ ಸಂಘಟನೆ. ಅಕಸ್ಮಾತ್ ಯಾರಾದ್ರೂ ನಾರಾಯಣ್ ಗೌಡ್ರ ಅಣ್ಣ ಜೊತೆ ಇರೋರು ಏನೇನ್ ರೋಲ್ ಕಾಲು, ಆಸ್ತಿ ಅಂತಸ್ತು ಮಾಡ್ಕೊಬೇಕಂತ ಇದೀರ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಅಣ್ಣ ಇರುವವರೆಗೂ ಮಾತ್ರ ನಿಮ್ಮ ಹವಾ. ಅಣ್ಣ ಇಲ್ಲ ಅಂದ್ರೆ ನೀವೆಲ್ಲಾರು ಬೀದಿಗೆ ಬರೋದಂತೂ ಗ್ಯಾರಂಟಿ. ಅವ್ರ ಹೆಸರನ್ನ ಇಟ್ಕೊಂಡು ಎಷ್ಟು ಜನ ದುರುಪಯೋಗ ಮಾಡ್ತಾ ಇದಾರಂದ್ರೆ ಅದೇ ಅವ್ರು ಇರೋವರೆಗೂ ಮಾಡ್ತಾರೆ. ಅವ್ರು ಏನು ಮಾತಾಡಕ್ ಆಗಲ್ವಲ್ಲ, ಅವ್ರ ಏನ್ ಮಾಡಕ್ ಆಗತ್ತೆ ಸರ್ ನಾರಾಯಣ್ ಗೌಡ್ರಣ್ಣ? ನೋಡಿ, ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಪ್ಲೀಸ್ ನನ್ನ ಕ್ವಶನ್ ಮಾಡಿ. ಇವಾಗ ನಾನು ಸುಮಾರು ಒಂದು 3 months ಇಂದ ನಾನು ಮಾತಾಡ್ತಾ ಇದ್ದೇನೆ. ಯಾರ ವಿರುದ್ಧ? ಕರವೇದಲ್ಲಿರುವಂತ ಕೆಲ ವ್ಯಕ್ತಿಗಳ ವಿರುದ್ಧ, ಕಿಡಿಗೇಡಿಗಳ ವಿರುದ್ಧ, ನಕಲಿ ಹೋರಾಟಗಾರರ ವಿರುದ್ಧ, ಕನ್ನಡ ಶಾಲುನ ದುರುಪಯೋಗ ಮಾಡ್ತಾ ಇರೋರ್ ವಿರುದ್ಧ, ಕನ್ನಡ ಭಾಷೆಯನ್ನ ದುರುಪಯೋಗ ಮಾಡ್ತಾ ಇರೋದು. ನಾವು ಕನ್ನಡ ಪರ ಹೋರಾಟಗಾರ ಅನ್ಕೊಂಡು ಅದೇ ಕನ್ನಡ ಭಾಷೆಗಳಲ್ಲಿ ಕೆಟ್ಟದಾಗಿ ಕಮೆಂಟ್ ಆಗ್ತಾ ಇದಾರೆ. ಅದೇ ಕನ್ನಡ ಹೋರಾಟಗಾರರು ಕರವೇ ಸಂಘಟನೆದಲ್ಲಿರೋರು, ಇವರು ಕನ್ನಡ ಪರ ಹೋರಾಟಗಾರರ ಸರ್? ಕನ್ನಡಕ್ಕೆ ಅಭಿಮಾನ ಇದೆಯಾ ಸರ್? ಗೌರವ ಕೊಡ್ತಾ ಇದಾರ ಸರ್? ಭುವನೇಶ್ವರಿ ತಾಯಿ ಸಹ ಹೆಣ್ಣು. ಆ ಕನ್ನಡ ನಾಡಲ್ಲಿರುವಂತ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ, ತುಚ್ಛವಾಗಿ ಕೆಟ್ಟದಾಗಿ ಬೈಯುವಂತದ್ದು ಇವ್ರು ಕನ್ನಡ ಅಭಿಮಾನಿಗಳ. ಶೇಮ್ ಆನ್ ದಮ್ ಸರ್. ಎಲ್ಲಿ ಕನ್ನಡದಲ್ಲಿ ಕೆಟ್ಟ ಕಮೆಂಟ್ಸ್ ಬರ್ತಾ ಇದೆ, ಅವ್ರ ವಿರುದ್ಧ ಯಾಕೆ ಹೋರಾಟ ಮಾಡಬಾರ್ದು ಇವರು ಸರ್? ಎಲ್ಲಾನು ಗಾಳಿಯಲ್ಲಿ ಗುಂಡನ್ನೋ ತರ ಹಾರಿಸ್ತಾರೆ ಹೊರತು ದಾಖಲೆ ಇಟ್ಕೊಂಡ್ಬಂದ್ ಕುತ್ಕೊಂಡ್ಬಿಡಿ. ಕ್ರಿಯೇಟಿವಿಟಿ ಬೇಡ, ರಿಯಾಲಿಟಿ ಇಟ್ಕೊಂಡ್ಬಂದ್ ಕುತ್ಕೊಳ್ಳಿ. ಐ ಆಮ್ ಆನ್ಸರಬಲ್. ನನ್ನ ನಂಬರ್ ಪಬ್ಲಿಕ್ ಅಲ್ಲೇ ಇದೆ, ನನ್ನ ಅಡ್ರೆಸ್ ಎಲ್ಲಾರ್ಗು ಗೊತ್ತು. ನಾನ್ ಬೆಂಗಳೂರಲ್ಲೇ ಇರೋದು, ನಾನ್ ಕರ್ನಾಟಕದವಳೆ, ಕನ್ನಡದವಳೆ. ಕೆಲವೊಂದು ವಿಡಿಯೋಸ್ ಅಲ್ಲಿ ನಾನು ಆಂಧ್ರದವಳು, ತಮಿಳ್ನಾಡವಳು ಏನೇನೋ ಹೇಳಿದ್ರು, ಆಯ್ತಾ? ಸೊ ನಿಮ್ಮ ಪ್ರಚಾರಕ್ಕೆ ತಕ್ಕಂಗೆ ನೀವು ಮಾತಾಡ್ತಿರೋ ಹೊರತು ನಾನು ಏನಿದ್ದೀನೋ ಹಂಗೆ ಇದೀನಿ. ನೀವ್ ಇನ್ನೂ 10 ವರ್ಷ ಬಿಟ್ಟು ಕೇಳಿದ್ರೆ ನಾನು ಇದೇ ಆನ್ಸರ್ಸೇ ಇರುತ್ತೆ.